ಬೆಳಗ್ಗೆ ಎದ್ದ ತಕ್ಷಣ ಈ 5 ವಸ್ತುಗಳನ್ನು ನೋಡಬೇಡಿ. ಜೀವನದಲ್ಲಿ ದಾರಿದ್ರ್ಯ ಬರಬಹುದು. ಶಾಸ್ತ್ರದ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಬಹಳ ಆಸಕ್ತಿದಾಯಕ ಮತ್ತು ಮಾಹಿತಿಯುತ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿರಿಯರು ಬೆಳಗ್ಗೆ ಎದ್ದ ತಕ್ಷಣ ಕೆಲವು ವಿಷಯಗಳನ್ನು ನೋಡಬಾರದು ಎಂದು ಹೇಳುತ್ತಿದ್ದರು. ಇದರ ಹಿಂದೆ ಕೇವಲ ಮೂಢನಂಬಿಕೆ ಮಾತ್ರವಲ್ಲ, ದಿನವನ್ನು ಹೇಗೆ ಆರಂಭಿಸುತ್ತೇವೆ ಎಂಬುದಕ್ಕೆ ಸಂಬಂಧಿಸಿದ ಸಂಸ್ಕೃತಿ, ಮನೋವಿಜ್ಞಾನ ಮತ್ತು ಜೀವನ ಶೈಲಿಯ ಅಂಶಗಳೂ ಇವೆ. ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿರುತ್ತದೆ. ಆ ಸಮಯದಲ್ಲಿ ನಾವು ನೋಡುವುದು ಮತ್ತು ಮಾತನಾಡುವುದು, ಯೋಚಿಸುವುದು ದಿನದ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೊದಲನೇದಾಗಿ, ಜಗಳ ಅಥವಾ ನಕಾರಾತ್ಮಕ ದೃಶ್ಯಗಳು. ಬೆಳಗ್ಗೆ ಎದ್ದ ತಕ್ಷಣ ಜಗಳ, ಕೋಪ ಅಥವಾ ನಕಾರಾತ್ಮಕ ವಿಷಯಗಳನ್ನು ನೋಡುವುದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇಂದಿನ ಕಾಲದಲ್ಲಿ ಮೊಬೈಲ್ನಲ್ಲಿ ನಕಾರಾತ್ಮಕ ಸುದ್ದಿಗಳನ್ನು ನೋಡುವುದು ಇದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಎರಡನೇದಾಗಿ, ಅಶುಚಿ ಅಥವಾ ಅವ್ಯವಸ್ಥೆಯ ವಾತಾವರಣ. ಮನೆಯ ಸುತ್ತಮುತ್ತ ಅಶುಚಿಯಾಗಿದ್ದರೆ ಮನಸ್ಸಿಗೆ ಬೇಸರ ಉಂಟಾಗಬಹುದು. ಆದ್ದರಿಂದ ಹಿರಿಯರು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಲು ಹೇಳುತ್ತಿದ್ದರು. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತದೆ. ಮೂರನೇದಾಗಿ, ಒಡೆದ ವಸ್ತುಗಳು. ಶಾಸ್ತ್ರಗಳಲ್ಲಿ ಒಡೆದ ಕನ್ನಡಿಗಳು, ಗಾಜುಗಳು ಅಥವಾ ಹಾಳಾದ ವಸ್ತುಗಳನ್ನು ಮನೆಯಲ್ಲಿ ದೀರ್ಘಕಾಲ ಇಡಬಾರದು ಎಂದು ಹೇಳಲಾಗಿದೆ. ಇದು ನೇರವಾಗಿ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಂಬುದಕ್ಕೆ ಸಾಕ್ಷ್ಯ ಇಲ್ಲದಿದ್ದರೂ, ಸ್ವಚ್ಛತೆ ಮತ್ತು ಸಕಾರಾತ್ಮಕ ವಾತಾವರಣಕ್ಕಾಗಿ ಇಂಥ ಸಲಹೆಗಳು ನೀಡಲಾಗಿದೆ. ನಾಲ್ಕನೇದಾಗಿ, ತಕ್ಷಣ ಮೊಬೈಲ್ ಹಿಡಿಯುವುದು. ಬೆಳಗ್ಗೆ ಎದ್ದಾಗ ಎಲ್ಲರೂ ಮೊಬೈಲ್ ನೋಡುವುದು. ಬಹಳ ಜನರು ಎದ್ದ ಕೂಡಲೇ ಮೊಬೈಲ್ ನೋಡುತ್ತಾರೆ. ಇದರಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗಬಹುದು. ದಿನವನ್ನು ಶಾಂತವಾಗಿ ಆರಂಭಿಸುವುದು ಹೆಚ್ಚು ಉಪಯುಕ್ತ. ಐದನೇದಾಗಿ, ನಿರಾಶೆಯ ಆಲೋಚನೆಗಳು. ಬೆಳಗ್ಗೆ ಎದ್ದ ತಕ್ಷಣ ಇಂದು ಕೂಡ ಕಷ್ಟದ ದಿನ ಎಂಬ ನಕಾರಾತ್ಮಕ ಯೋಚನೆಗಳು ಬಂದರೆ ದಿನದ ಆರಂಭವೇ ಬೇಸರದಿಂದ ಆಗಬಹುದು. ಹಾಗಾದರೆ ಬೆಳಗ್ಗೆ ಏನು ಮಾಡಬೇಕು? ಮೊದಲನೇದಾಗಿ, ನಿಮ್ಮ ಕರಗಳು ಅಂದರೆ ಕೈಗಳು. ಕರಗ್ರೆ ವಸತೆ ಲಕ್ಷ್ಮಿ ಎಂಬ ಶ್ಲೋಕವನ್ನು ಕೆಲವರು ಪಠಿಸುತ್ತಾರೆ. ಎರಡನೇದಾಗಿ, ದೇವರ ಚಿತ್ರ ಅಥವಾ ಪೂಜಾ ಸ್ಥಳವನ್ನು ನೋಡುವುದು. ಮೂರನೇದಾಗಿ, ಪ್ರಕೃತಿ, ಸೂರ್ಯೋದಯ, ಗಿಡಗಳು, ಹೂಗಳು. ನಾಲ್ಕನೇದಾಗಿ, ತಂದೆ ತಾಯಿ ಅಥವಾ ಹಿರಿಯರಿಗೆ ನಮಸ್ಕಾರ. ಐದನೇದಾಗಿ, ಕೃತಜ್ಞತೆಯ ಭಾವ. ಇದರ ಇಂದಿನ ಸಂದೇಶ ಏನು? ಈ ರೀತಿಯ ಆಚರಣೆಗಳ ಮುಖ್ಯ ಉದ್ದೇಶ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸುವುದು. ಬೆಳಗ್ಗಿನ ಮೊದಲ ಕ್ಷಣಗಳಲ್ಲಿ ಮನಸ್ಸಿಗೆ ಶಾಂತಿ ಮತ್ತು ಒಳ್ಳೆಯ ಚಿಂತನೆ ನೀಡುವುದು ಮುಖ್ಯ. ಸ್ನೇಹಿತರೆ, ಇಂತಹ ಸಂಪ್ರದಾಯಗಳನ್ನು ಗೌರವದಿಂದ ನೋಡಬಹುದು, ಆದರೆ ಅವನ್ನು ಭಯ ಹುಟ್ಟಿಸುವ ರೀತಿಯಲ್ಲಿ ಅರ್ಥೈಸಬೇಕಾಗಿಲ್ಲ. ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷಕ್ಕೆ ಒಳ್ಳೆಯ ಅಭ್ಯಾಸಗಳು, ಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಓಂ ನಮಃ ಶಿವಾಯ.